ನಮಸ್ಕಾರ. ಇವತ್ತು ಇನ್ನೊಂದು ಜಾತಕವನ್ನು ಚೆಕ್ ಮಾಡೋಣ. ಜಾರ್ಜ್ ಗ್ರಿಜಾರ್ಡ್ ಅಂತ. ಜಾರ್ಜ್ ಗ್ರಿಜಾರ್ಡ್ ಇವ್ರು ಬಂದು ಕ್ಯಾಲಿಫೋರ್ನಿಯಾ USA. 1 ಏಪ್ರಿಲ್ 1928 ಸಂಡೇ 1 ಗಂಟೆ 50 ನಿಮಿಷಕ್ಕೆ ಹುಟ್ಟಿದ್ದಾರೆ. ಸೊ ಇವ್ರ ಜಾತಕ ಪ್ರಕಾರ ಲಗ್ನ ಬಂದ್ಬಿಟ್ಟು ಸಜಿಟೇರಿಯಸ್, ಪೂರ್ವಾಷಾಢ ನಕ್ಷತ್ರ ಇದೆ, 3ನೇ ಪಾದ. ಸಜಿಟೇರಿಯಸ್ ಅಂದ್ರೆ ಯಾವುದು? ಸಜಿಟೇರಿಯಸ್ ಅಂದ್ರೆ ಹೇಳಿದಾ? ಸಜಿಟೇರಿಯಸ್ ಅಂದ್ರೆ ಧನುರ್ ಲಗ್ನ, ಸರಿನಾ? ಓಕೆ. ಮೂನ್ ಬಂದ್ಬಿಟ್ಟು ಲಿಯೋ. ಲಿಯೋ ಅಂದ್ರೆ ಸಿಂಹ ರಾಶಿ. ಮಗ ನಕ್ಷತ್ರ 2ನೇ ಪಾದ. ಕಾಮಕ್ರೋಧ, ಸಿಟ್ಟು ಜಾಸ್ತಿ ಇರುತ್ತೆ ಇವರಿಗೆ. ಆಮೇಲೆ ಇವ್ರ ಜಾತಕದಲ್ಲಿ ನೀವು ನೋಡ್ಬೋದು, ಗುರು ಕಂಬಸ್ಟ್ ಆಗಿದ್ದಾರೆ, ಸ್ಯಾಟರ್ನ್ ಶನಿ ರೆಟ್ರೋಗ್ರೇಡ್ ಆಗಿದ್ದಾರೆ, ಆಮೇಲೆ ನ್ಯಾಪ್ಸನ್ ರೆಟ್ರೋಗ್ರೇಡ್ ಆಗಿದ್ದಾರೆ. ಬನ್ನಿ ಇವ್ರ ಜಾತಕದಲ್ಲಿ ಲೋನ್ ಅಥವಾ ಡೆಬಿಟ್ ಅಥವಾ ಅರ್ನಿಂಗ್ ಎಲ್ಲ ಚೆಕ್ ಮಾಡೋಣ. ಸೊ ಅದಕ್ಕೆ ನಾವು ಲಗ್ನ ಮತ್ತೆ ಹೋರ ಚೆಕ್ ಮಾಡಬೇಕು. ಲಗ್ನದಲ್ಲಿ 1st, 2nd, 3rd, 4th, 5th, 6th, 7th, 8th, 9th, 10th, 11th, 12th. 12th ಹೌಸ್ ಅಲ್ಲಿ ಶನಿ ಇದ್ದಾರೆ, ರೆಟ್ರೋಗ್ರೇಡ್ ಇದ್ದಾರೆ, ಅಂದ್ರೆ ರಿವರ್ಸ್ ಬರ್ತಾ ಇರ್ತಾರೆ. ಜೊತೆಗೆ ಕೇತು ಇದ್ದಾರೆ. ಓಕೆನಾ? ಸೊ ನಾವು ನೋಡ್ಬೇಕಾಗಿರೋದು ಮೂಲ ಇಂಪಾರ್ಟೆಂಟ್ ಫಾರ್ ಲೋನ್ ಸಲುವಾಗಿ ಅಥವಾ ಅರ್ನಿಂಗ್ ಸಲುವಾಗಿ ಯಾವ ಗ್ರಹಗಳು ಯಾವ ಮನೆ ನೋಡ್ಬೇಕು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, 2nd ಹೌಸ್ ನೋಡಿ ನಿಮ್ಮ ವೆಲ್ತ್ ಗೊತ್ತಾಗುತ್ತೆ. ಅದಾದ್ಮೇಲೆ 6th ಹೌಸ್ ನೋಡಿ, ಶುಕ್ರ ಎಲ್ಲಿ ಕೂತಿದೆ, ಶುಕ್ರನ್ ಮನೆ. ಆಮೇಲೆ ಶುಕ್ರ ಎಲ್ಲಿ ಕೂತಿದ್ದಾನೆ ನೋಡಿ. 11th ಹೌಸ್ ಗೇನ್ ನೋಡಿ. 12th ಹೌಸ್ ಎಕ್ಸ್ಪೆಂಡಿಚರ್ ನೋಡಿ. ಸರಿನಾ? ಸೊ ಲಗ್ನ ನಿಮ್ಗೆ ಗೊತ್ತಾಯ್ತು, ಹೋರ ನಿಮ್ಗೆ ಗೊತ್ತಾಯ್ತು. ಓಕೆ. ಹೋರಾದಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಏನ್ ಸೀಕ್ರೆಟು? ಎಲ್ಲಾ ರಾಶಿ 2 ಮನೇಲಿ ಕೂತಿರುತ್ತೆ. ಎಲ್ಲ ಅಂದ್ರೆ 50% ಆ ಕಡೆ, ಮೋರ್ ದೆನ್ 50% ಈ ಕಡೆ. ಯಾವ ಮನೆಯಲ್ಲಿ ಎಲ್ಲ ರಾಶಿ ಮ್ಯಾಕ್ಸಿಮಮ್ ರಾಶಿ ಕೂತಿದ್ರೆ ಅವ್ನು ರಿಚ್ ಇರ್ತಾರೆ, ಅಥವಾ ಯಾವ ಮನೆಯಲ್ಲಿ ಎಲ್ಲ ರಾಶಿ ಜಾಸ್ತಿ ಇದ್ರೆ ಅವನು ಪೂವರ್ ಇರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ, ಕಾಮೆಂಟ್ ಮಾಡಿ. ಆಮೇಲೆ ದಶಾಂಶ ನೋಡ್ಬೇಕು ನಾವು. ಗ್ರೇಟ್ ಸಕ್ಸಸ್ 10ನೇ 10th D10 ಚಾರ್ಟ್ ನೋಡ್ಬೇಕು. D10 ಚಾರ್ಟ್ ಅಲ್ಲಿ ನಾವು ನೋಡಿದಾಗ ಯಾವ್ಯಾವ ಪ್ಲಾನೆಟ್ಗಳು ಎಲ್ಲೆಲ್ಲಿ ಕೂತಿದೆ, ಒಳ್ಳೆ ಪ್ಲೇಸ್ ಅಲ್ಲಿ ಇದೆಯಾ, ಕೆಟ್ಟ ಪ್ಲೇಸ್ ಅಲ್ಲಿ ಇದೆಯಾ, ಅದನ್ನೆಲ್ಲ ನೋಡ್ಬೇಕು. ಇವಾಗ ನಾನು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಅನ್ನ ನಿಮ್ಗೆ ತೋರಿಸ್ತೀನಿ. ಅನಾಲಿಸಿಸ್ ಆಫ್ ಡಿವನ್ ಚಾರ್ಟ್. ಮೂನ್ ಪೊಸಿಟೆಡ್ ಇನ್ 9th ಹೌಸ್, ದಟ್ ಈಸ್ ಲಿಯೋ, ಇನ್ ಫ್ರೆಂಡ್ಲಿ ಹೌಸ್. ಅಂದ್ರೆ ಚಂದ್ರಮ ಒಳ್ಳೆ ಪ್ಲೇಸ್ ಅಲ್ಲಿ ಕೂತಿದ್ದಾನೆ, ಮನಸ್ಸು ಶಾಂತಿಯಾಗಿರುತ್ತೆ ಇವ್ರದ್ದು. ಸೆಕೆಂಡ್ 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 ಹೌಸ್ ವೆಲ್ತ್. ಗಾಡ್ ಸ್ಯಾಟರ್ನ್ ಸಿಟಿಂಗ್ ಇನ್ 12th ಹೌಸ್, ದಟ್ ಇಸ್ ಸ್ಕಾರ್ಪಿಯೋ ಈಸ್ ಈಕ್ವಲ್. 2ನೇ ಮನೆಯ ಅಧಿಪತಿ ಶನಿ ಕೂತಿದ್ದಾನೆ 12ನೇ ಮನೆಯಲ್ಲಿ. 12ನೇ ಮನೆ ಎಕ್ಸಿಟ್ ಮನೆ ಅಂತ ಹೇಳ್ತೀವಿ, ಎಕ್ಸ್ಪೆಂಡಿಚರ್ ಮನೆ ಅಂತ ಹೇಳ್ತೀವಿ. ಅದು ಈಕ್ವಲ್ ಆಗಿದೆ. ಈಕ್ವಲ್ ಅಂತಂದ್ರೆ ಶನಿ ಅವರಿಗೆ ಒಳ್ಳೆ ಪ್ರಾಫಿಟ್ ಕೊಡಲ್ಲ, ಲಾಸು ಕೊಡಲ್ಲ. 8th ಹೌಸ್ ಡೆಬಿಟ್. ಗಾಡ್ ಮೂನ್ ಈ ಸಿಟಿಂಗ್ ಇನ್ 9th ಹೌಸ್, ದಟ್ ಈಸ್ ಲಿಯೋ, ಈಸ್ ಫ್ರೆಂಡ್ಲಿ ಹೌಸ್. ಮತ್ತೆ ತಿರ್ಗಾ 8ನೇ ಮನೆಯ ಅಧಿಪತಿ ಚಂದ್ರ 9ನೇ ಮನೆಯಲ್ಲಿ ಕೂತಿದ್ದಾನೆ, ಫ್ರೆಂಡ್ಲಿ ಮನೆಯಲ್ಲಿ ಇದ್ದಾನೆ, ಒಳ್ಳೇದಿದೆ ಅವರಿಗೆ. ಅನಾಲಿಸಿಸ್ ಆಫ್ D2 ಹೋರಾ ಚಾರ್ಟ್ ವೆಲ್ತ್. ಹೋರಾ ಚಾರ್ಟ್ ಅಲ್ಲಿ ಚೆಕ್ ಮಾಡಿದಾಗ ಈ ಮೇ ಬಿ ಅರ್ನಿಂಗ್ ಮನಿ ನಾಟ್ ಈಸಿಲಿ. ಯಾಕೆ? ಫಸ್ಟ್ ನಾನು ನಿಮ್ಗೆ ಇವ್ರದ್ದು ರಾಶಿ 2ನೇ ಪಾದ, ರಾಶಿಯಲ್ಲಿ ನಕ್ಷತ್ರ 2ನೇ ಪಾದ ಕೂತಿದ್ದಾರೆ. ಕಾಮಕ್ರೋಧ ಅಂದ್ರೆ ಸಿಟ್ಟು ಜಾಸ್ತಿ ಇರುತ್ತೆ. 80% ಎಲ್ಲ ಕೆಲಸ ಮಾಡ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕೋಪದಿಂದ ಎದೆ ಬಿಡ್ತಾರೆ, ಅಥವಾ ಫ್ರಂಟ್ ಪರ್ಸನ್ಗೆ ಏನೋ ಅಂದು ಬಿಡ್ತಾರೆ. ಅವಾಗ ಇವ್ರ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಡುತ್ತೆ. ಸ್ವಲ್ಪ ಇವರು ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಇವ್ರು ತುಂಬಾ ಒಳ್ಳೆ ವ್ಯಕ್ತಿ ಆಗ್ತಾರೆ. ಅದೇ ರೀತಿ ಇವ್ರಿಗೆ ಗೈಡ್ ಮಾಡಲಾಗಿತ್ತು. ಆಮೇಲೆ ಅನಾಲಿಸಿಸ್ ಆಫ್ D10 ದಶಮಾಂಶ ಚಾರ್ಟ್ ಅಂತ ಹೇಳ್ತೀವಿ, ಗ್ರೇಟ್ ಸಕ್ಸಸ್. D10 ಚಾರ್ಟ್ ಅನ್ನು ಅನಾಲಿಸಿಸ್ ಮಾಡಿದಾಗ, ಆಸ್ ಪರ್ D10 ಚಾರ್ಟ್ 11th ಹೌಸ್ ಸನ್ ಈಸ್ ಇನ್ ದಿ ಹೌಸ್ ಆಫ್ ಎನಿಮಿ ಹೌಸ್. ಸ್ಪೆಷಲ್ ಪಾಯಿಂಟ್ ಅಂದ್ರೆ ಅರ್ಥ ಏನಂತಂದ್ರೆ, D10 ಚಾರ್ಟ್ ಅಲ್ಲಿ ಸೂರ್ಯ ಒಂದು 11ನೇ ಮನೆಯಲ್ಲಿ ಕೂತಿದ್ದಾನೆ, ಒಳ್ಳೆ ಪ್ಲೇಸ್ ಅಲ್ಲಿ ಇಲ್ಲ. ಅದಕ್ಕೆ ಇವ್ರ ಫಾದರ್ಗೆ ಸ್ವಲ್ಪ ಹಾರ್ಟ್ ಡಿಸೀಸು ಅಥವಾ ಬ್ಲಡ್ ಇಶ್ಯೂಸು, ಓಕೆ, ರೈಟ್ ಐಯೋ, ರೈಟ್ ಲೆಗ್, ಸೊ ಈ ತರ ಇಶ್ಯೂ ಬರೋ ಸಾಧ್ಯತೆಗಳಿರುತ್ತೆ. ಅದರಿಂದ ಇವರ ಅರ್ನಿಂಗ್ಸ್ ಅನ್ನ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಸ್ಪೆಷಲಿ ಇವ್ರು ರೈಟ್ ಐನು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ವೆನ್ ವಿ ಆಸ್ಕ್ ಅಂದ್ರೆ ನಾವು ಕೇಳಿದಾಗ ಅವ್ರು ಒಪ್ಕೊಂಡ್ಬಿಟ್ರು, ಎಸ್ ನನಗೆ ಐಸೈಟ್ ಇದೆ,
ರೈಟ್ ಐ ತುಂಬಾ ಕಮ್ಮಿ ಕಾಣುತ್ತೆ, ಲೆಫ್ಟ್ ಐ ಚೆನ್ನಾಗಿ ಕಾಣುತ್ತೆ ಅಂತ. ಅಂಡ್ ರಿಸಲ್ಟ್ ಬೇಸ್ಡ್ ಆನ್ ದಿ ಕಂಪ್ಲೀಟ್ ಅನಾಲಿಸಿಸ್ ದಿಸ್ ನೇಟಿವ್ ಕ್ಯಾನ್ ಅರ್ನ್ ಮನಿ ಈಸ್ ನಾಟ್ ಈಸಿಲಿ. ಅದೇ ಹೇಳ್ದಲ್ಲ, ಯೋಗ ದುಡ್ಡು ಕಳಿಸೋ ಯೋಗ ಇದೆ, ಆದರೆ ಅವರಿಗೆ ಕೋಪ ಅದೊಂದು ಸೆಕೆಂಡ್. ಇನ್ನೊಂದೇನು ಅಂತಂದ್ರೆ ಸೂರ್ಯ ಒಳ್ಳೆ ಪ್ಲೇಸಲ್ಲಿ ಇಲ್ಲ, ಅದಕ್ಕೆ ಅವರಿಗೆ ಸ್ವಲ್ಪ ಕಷ್ಟದಿಂದ ಅರ್ನ್ ಮಾಡ್ತಾರೆ. ಇದೇ ತರ ನಿಮ್ಮ ಜಾತಕವನ್ನು ಚೆಕ್ ಮಾಡಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ, ಡೇಟ್ ಆಫ್ ಬರ್ತ್ ಸೆಂಡ್ ಮಾಡಿ, ನಾವು ನಿಮಗೆ ಒನ್ ಟು ಒನ್ ಡಿಸ್ಕಸ್ ಮಾಡ್ಬೋದು. ನಮಸ್ಕಾರ.